ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಬಿಜೆಪಿ ಸಮರ ತಾಲೀಮು. ಲೋಕಸಭಾ ಕದನಕ್ಕೆ ಕೇಸರಿ ಪಾಳೆಯ ಫೀಲ್ಡ್ಗಿಳಿದಿದೆ. ರಾಷ್ಟ್ರೀಯ ಕಾರ್ಯಕಾರಿಣಿ ಸಭೆಯ ಮೂಲಕ ಕದನ ಕಾಕಳೆಯನ್ನ ಬಿಜೆಪಿ ಮೊಳಗಿಸಲಿದೆ. ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಬಿಜೆಪಿ ಸಮರ ತಾಲೀಮು. ಲೋಕಸಭಾ ಕದನಕ್ಕೆ ಕೇಸರಿ ಪಾಳೆಯ ಫೀಲ್ಡ್ಗಿಳಿದಿದೆ. ರಾಷ್ಟ್ರೀಯ ಕಾರ್ಯಕಾರಿಣಿ ಸಭೆಯ ಮೂಲಕ ಕದನ ಕಾಕಳೆಯನ್ನ ಮೊಳಗಿಸಲಿದ್ದಾರೆ. ಇವತ್ತು ಕಾರ್ಯಕಾರಿಣಿ ಉದ್ದೇಶಿಸಿ ಪ್ರಧಾನಿ ಮೋದಿ ಮಾತನಾಡಲಿದ್ದಾರೆ. ದೆಹಲಿಯ ಭಾರತ್ ಮಂಟಪದಲ್ಲಿ ಹೈ ವೋಲ್ಟೇಜ್ ಕಾರ್ಯಕಾರಿಣಿ ನಡೆಯಲಿದೆ. 2024ರ ಮಹಾಯುದ್ಧಕ್ಕೆ 400 ಕ್ಷೇತ್ರ ಗೆಲುವಿಗೆ ರಣತಂತ್ರವನ್ನ ಹಿಡಿದಿದೆ ಬಿಜೆಪಿ. ಕಾರ್ಯಕಾರಿಣಿಯ ಅಜೆಂಡಾ ಬೂತ್ ಮಟ್ಟದಲ್ಲಿ ಕಾರ್ಯಕರ್ತರನ್ನ ಸಂಘಟಿಸೋದು, ಮೈತ್ರಿ ಪಕ್ಷಗಳ ಜೊತೆಗೆ ಸಂಬಂಧವನ್ನ ಗಟ್ಟಿ ಮಾಡಿಕೊಳ್ಳೋದು, ಮೈತ್ರಿ ಪಕ್ಷಗಳೊಂದಿಗೆ ಸೀಟು ಹಂಚಿಕೆಯ ಹೊಂದಾಣಿಕೆಯನ್ನ ಮಾಡಿಕೊಳ್ಳುವುದು ಸೇರಿದಂತೆ ಕಾರ್ಯಕರ್ತರ ಮೂಲಕ ಕೇಂದ್ರದ ಯೋಜನೆಗಳ ಬಗ್ಗೆ ಜನರಲ್ಲಿ, ಇಡೀ ದೇಶದ ಜನರಲ್ಲಿ ಜಾಗೃತಿಯನ್ನ ಮೂಡಿಸೋದು. 400 ಕ್ಷೇತ್ರಗಳ ಗುರಿಯನ್ನ ಇಟ್ಕೊಂಡಿದೆ ಬಿಜೆಪಿ. 400 ಕ್ಷೇತ್ರದ ಗೆಲುವಿಗೆ ರಣತಂತ್ರವನ್ನ ಹೆಣೆದಿದೆ. ಮಧ್ಯಾಹ್ನ 2 ಗಂಟೆಗೆ ಮಹಾಧಿವೇಶನ ಉದ್ದೇಶಿಸಿ ಪ್ರಧಾನಿ ಮೋದಿ ಭಾಷಣವನ್ನ ಮಾಡಲಿದ್ದಾರೆ. ಲೋಕಸಭೆ ಚುನಾವಣೆಗೆ ಸಜ್ಜುಗೊಳಿಸುವುದಕ್ಕೆ ಪ್ರಧಾನಿ ಮೋದಿಯಿಂದ ಪಾಠ. ಪಕ್ಷದ ಸಂಘಟನೆ ಮತ್ತು ಬೂತ್ ಮಟ್ಟದ ಚುನಾವಣಾ ತಯಾರಿ ಏನು ಮಾಡಬೇಕು ಅದರಲ್ಲಿ ಇನ್ನೂ ಪ್ರಥಮ ಹಂತದಲ್ಲಿ ಚರ್ಚೆ ಆಗಿದೆ. ಮೋಸ್ಟ್ಲಿ ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಅವರ ನಾಯಕತ್ವದಲ್ಲಿ ಸಮಾರೋಪ ನಡೀತಾ ಇದೆ. ಭಾಳ ಒಂದು ಇನ್ಸ್ಟ್ರಕ್ಷನ್ ಕೊಡುವಂಥದ್ದು, ಪಾರ್ಲಿಮೆಂಟ್ ಇಲೆಕ್ಷನ್ ಯಾವ ರೀತಿ ಗೆಲ್ಲಬೇಕು, ಬೂತ್ ಮಟ್ಟದಲ್ಲಿ ಯಾವ ರೀತಿ ಕೆಲಸ ಮಾಡಬೇಕಂತ ಹೇಳಿ ಇವತ್ತು ಗ್ರೌಂಡ್ ಲೆವೆಲ್ದಿಂದ ಸ್ಟೇಟ್ ಲೆವೆಲ್ ಮತ್ತು ಸೆಂಟ್ರಲ್ ಲೆವೆಲ್ ಇರುವಂಥ ಕಾರ್ಯಕರ್ತರು ಇಲ್ಲಿ ಬಂದಿದ್ದಾರೆ. ಅವರೆಲ್ಲರಿಗೂ ಸಲಹೆ ಸೂಚನೆ ಕೊಡುವಂಥ ಕೆಲಸ ಪ್ರಧಾನಮಂತ್ರಿಗಳು ಮಾಡ್ತಾರೆ. ಭಾರತ ದೇಶದ ಅಭಿವೃದ್ಧಿಯ ದೃಷ್ಟಿಯಿಂದ ಭಾರತ 2047ಕ್ಕೆ ವಿಶುದ್ಧ ಭಾರತದ ಕಲ್ಪನೆಯನ್ನು ಕೊಟ್ಟು ಪ್ರಪಂಚದ ಮುಂದುವರೆದಂತಹ ರಾಷ್ಟ್ರಗಳ ಅಲ್ಲಿ ಅಗ್ರಸ್ಥಾನವನ್ನು ಭಾರತ ದೇಶ ತಗೋಬೇಕನ್ನುವಂಥ ಒಂದು ಪರಿಕಲ್ಪನೆಯನ್ನು ಇಟ್ಕೊಂಡು ಬಹಳಷ್ಟು ವಿಚಾರಗಳನ್ನು ನಮಗೆ ಕೊಟ್ಟಿದ್ದಾರೆ. ಹಾಗಾಗಿ ಇವತ್ತು ವಿಶೇಷವಾಗಿ ನಮ್ಮಲ್ಲಿ ಯಾವ ಯಾವ ಯೋಜನೆಗಳಿದೆ, ಯಾವ ಯಾವ ಲಾಭಗಳನ್ನು ಜನಸಾಮಾನ್ಯರಿಗೆ ಕೊಟ್ಟಿದ್ದೇವೆ, ಅದನ್ನು ಪ್ರತಿಯೊಂದು ಬೂತಲ್ಲಿ ತಲುಪಿಸೋದು ಹೇಗೆ ಅನ್ನೋದ್ರ ಬಗ್ಗೆ ನಮ್ಮೆಲ್ಲರಿಗೂ ಕೂಡ ನಿನ್ನೆ ಬೆಳಗ್ಗೆ ಪ್ರಧಾನಮಂತ್ರಿಗಳು ತಮ್ಮದೇ ಆದ ರಾಷ್ಟ್ರೀಯ ಸಮಾವೇಶದಲ್ಲಿ 10 ವರ್ಷಗಳ ಕಾಲ ನರೇಂದ್ರ ಮೋದಿಜಿಯವರ ಆಡಳಿತದ ಎಲ್ಲ ಕಾರ್ಯಕ್ರಮಗಳ ಅನಾವರಣ ಮಾಡೋ ರೀತಿಯಲ್ಲಿ ಎಲ್ಲ ಕಾರ್ಯಕರ್ತರ ಮುಂದೆ ವಿವರವಾಗಿ ವಿವರಣೆ ನೀಡುವುದರ ಜೊತೆಯಲ್ಲಿ ಮುಂಬರುವ ಲೋಕಸಭೆ ಚುನಾವಣೆಯಲ್ಲಿ 400 ಸೀಟ್ಗಳನ್ನು ಗೆದ್ದು ಮತ್ತೆ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬರಬೇಕು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ದೆಹಲಿ ಪ್ರತಿನಿಧಿ ಮಂಜುನಾಥ್ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ದೆಹಲಿಯಲ್ಲಿ ನಡೀತಾ ಇರುವಂತಹ ಕಾರ್ಯಕಾರಿಣಿ, ಈಗ ಕಾರ್ಯಕಾರಿಣಿಯ ಪ್ರಮುಖ ಅಜೆಂಡಾ ಜೊತೆಗೆ ಲೋಕಸಭೆ ಚುನಾವಣೆಗೆ ಯಾವ ರೀತಿಯಾದಂತಹ ತಯಾರಿ, ಯಾವ ರೀತಿಯಾದಂತಹ ರಣತಂತ್ರ ಈ ಕಾರ್ಯಕಾರಿಣಿಯಲ್ಲಿ ನಡೆಯಲಿದೆ? ಶ್ವೇತಾ, 2 ದಿನಗಳ ಕಾಲ ಈ ಕಾರ್ಯಕಾರಿಣಿಯ ಜೊತೆಗೆ ಮಹಾಧಿವೇಶನ ಅಂತ ನಡೆಸ್ತಾ ಇರುವಂತದ್ದು. ಇದು ಬಿಜೆಪಿಯ ಸದಸ್ಯರಿಂದಲೇ ಬಣ್ಣಿತವಾಗ್ತಾ ಇರುವಂತದ್ದು ಮಹಾ ಅಧಿವೇಶನ ಅನ್ನುವಂಥದ್ದು. ಯಾಕಂದ್ರೆ ಪಕ್ಷದ ಕಾರ್ಯಕರ್ತರನ್ನ ಹೆಚ್ಚು ಕಡಿಮೆ ಇಡೀ ಭಾರತದಾದ್ಯಂತ 11,500 ಕಾರ್ಯಕರ್ತರು ಮುಖಂಡರನ್ನ ಕರೆದುಕೊಂಡು ಇಲ್ಲಿ ಕರೆಸಿರುವಂತದ್ದು, ಅವರು ಭಾಗವಹಿಸ್ತಾ ಇರುವಂತದ್ದು. ಈ ಮೂಲಕ ಎಲ್ಲರನ್ನೂ ಕೂಡ ಅಂದ್ರೆ ದೊಡ್ಡ ಮಟ್ಟದಲ್ಲಿ ಜನರನ್ನ ತಲುಪಬೇಕಾದ್ರೆ ನಮ್ಮ ಕಾರ್ಯಕರ್ತರು ಹೇಗಿರಬೇಕು, ನಮ್ಮ ಮುಖಂಡರು ಹೇಗಿರಬೇಕು ಅನ್ನುವಂತ ನಿಟ್ಟಿನಲ್ಲಿ ಮಾಡಿರುವಂತದ್ದು ಇದು ಮಹಾ ಅಧಿವೇಶನ. ಕಳೆದ ಲೋಕಸಭೆ ಇರ್ಬೋದು ಅಥವಾ 2014ರ ಲೋಕಸಭೆ ಇರ್ಬೋದು,
ಲೋಕಸಭಾ ಚುನಾವಣೆಗೆ ಮುಂಚೆ ಇಂಥದ್ದೊಂದು ಮಹಾ ಅಧಿವೇಶನ ನಡೆಯುತ್ತೆ ಅನ್ನುವಂಥದ್ದು ಬಿಜೆಪಿಗರು ಹೇಳ್ತಾ ಇರುವಂಥದ್ದು. ಈ ಮೂಲಕ ಅಂದ್ರೆ ನಿನ್ನೆ ಬಹುದೊಡ್ಡ ಮಟ್ಟದಲ್ಲಿ ಕಳೆದ 10 ವರ್ಷಗಳ ಕಾಲ ಮೋದಿ ಸರ್ಕಾರ ಮಾಡಿರುವಂತ ಎಲ್ಲ ಕಾರ್ಯಕ್ರಮಗಳ ಅನಾವರಣ ಮಾಡಲಾಯಿತು. ಅದಕ್ಕೆ ಅಂತ ಒಂದು ಎಕ್ಸಿಬಿಷನ್ ಕೂಡ ಮಾಡಲಾಗಿತ್ತು, ಅದರ ಉದ್ಘಾಟನೆ ಕೂಡ ಆಯಿತು. ಅದು ಎಲ್ಲರಿಗೂ ಕೂಡ ನೋಡಿ ಮತ್ತೆ ಹೇಗೆ ತಲುಪಿಸಬೇಕು ಅನ್ನುವಂಥ ಮಾಹಿತಿಗಳು ನಿನ್ನೆ ಒಂದು ಹಂತದಲ್ಲಿ ಹಂಚಿಕೊಂಡಿದ್ದಾರೆ. ಇವತ್ತಿನ 2ನೇ ದಿನದ ಪ್ರಮುಖ ಆಕರ್ಷಣೆ ಮೋದಿ ಅವರ ಭಾಷಣ. ಮಧ್ಯಾಹ್ನ 2 ಗಂಟೆಗೆ ಎಲ್ಲರನ್ನ ಉದ್ದೇಶಿಸಿ, ಕಾರ್ಯಕರ್ತರು, ಮುಖಂಡರು, ನಾಯಕರನ್ನ ಉದ್ದೇಶಿಸಿ ಮಾತನಾಡ್ತಾರೆ. ಹೇಗೆ ನೀವು ರೆಡಿ ಆಗಬೇಕು ಅನ್ನುವಂಥದ್ರ ಬಗ್ಗೆ ಒಂದಷ್ಟು ಸೂಚನೆಗಳು, ಸಲಹೆಗಳು ಇರ್ತವೆ. ಮತ್ತೆ ವಿರೋಧ ಪಕ್ಷದವರನ್ನ ಹೇಗೆ ಟ್ಯಾಕಲ್ ಮಾಡಬೇಕು ಅನ್ನುವಂಥದ್ದು ಕೂಡ ಒಂದಷ್ಟು ಮಾಹಿತಿಗಳು ಶೇರ್ ಮಾಡಬಹುದು ಮೋದಿ ಅವರು. ಅದರ ಜೊತೆಯಲ್ಲಿ ನಿನ್ನೆಯಿಂದಲೂ ಕೂಡ ಹೇಳ್ಕೊಂಡ್ ಬರ್ತಾ ಇರುವಂತದ್ದಂದ್ರೆ ಈ ಬಾರಿಯ ಚುನಾವಣೆ ಹೇಗಿರುತ್ತೆ ಅಂತ ಅಂದ್ರೆ ಪ್ರತಿ ಬೂತಿನಲ್ಲೂ ಮಿನಿಮಮ್ 360ರಿಂದ 370 ಮತಗಳು ಹೆಚ್ಚುವರಿಯಾಗಿ ಬರುವಂತೆ ನೀವು ನೋಡ್ಕೊಳ್ಬೇಕು ಅನ್ನುವಂಥದ್ದು. ಇದು ದೊಡ್ಡ ಟಾಸ್ಕ್. ಅಂದ್ರೆ ಬೂತ್ ಅನ್ನ ಹೇಗೆ ಸಂಘಟಿಸಬೇಕು ಅನ್ನುವಂತಹದ್ದನ್ನ ನಿನ್ನೆ ನಡ್ಡಾ ಅವರು ಹೇಳಿದ್ರು. ಮತ್ತೆ ಇದೊಂದು ಟಾಸ್ಕ್ ಅನ್ನ ನೀವು ತೆಗೆದುಕೊಳ್ಬೇಕು ಅನ್ನುವಂಥದ್ದು. ಇದರ ಜೊತೆಯಲ್ಲಿ ಕಳೆದ ಬಾರಿಗಿಂತ ಈ ಬಾರಿ ಹೆಚ್ಚು ಶೇಕಡವಾರು ನಾವು ಗಳಿಸಬೇಕು, ಅಂದ್ರೆ ಬಿಜೆಪಿ ಗಳಿಸಬೇಕು. 45ರ ಆಸ್ಪಾಸ್, 45%ಕ್ಕೂ ಹೆಚ್ಚು ಮತಗಳನ್ನ ಇಡೀ ಭಾರತದಾದ್ಯಂತ ಪಡಿಬೇಕು ಅನ್ನುವಂಥದ್ದನ್ನ, ಅದಕ್ಕೆ ಕಾರ್ಯತಂತ್ರ ರೂಪಿಸಬೇಕು ಅನ್ನುವಂಥದ್ದನ್ನ, ಮತ್ತೆ ಆ ನಿಟ್ಟಿನಲ್ಲಿ ಕಾರ್ಯಕರ್ತರು ಸಂಘಟನೆ ಆಗಬೇಕು ಅನ್ನುವಂಥದ್ದನ್ನ ಹೇಳ್ತಾ ಇದ್ರು. ಇನ್ನು ಈ ಬಾರಿಯ ಘೋಷಣೆ ಎಲ್ಲರಿಗೂ ಕೂಡ ಗೊತ್ತಿದೆ. ಮತ್ತೊಮ್ಮೆ ಮೋದಿ ಅನ್ನುವಂಥ ಘೋಷಣೆಯ ಜೊತೆಗೆ ವಿಕಸಿತ ಭಾರತ, ಈ ಎಲ್ಲ ಅಂಶಗಳನ್ನ ಇಟ್ಕೊಂಡು ಚುನಾವಣೆಗೆ ಹೋಗ್ತಾರೆ. ಸೊ ಈ ಎಲ್ಲ ನಿಟ್ಟಿನಲ್ಲಿ ಇವತ್ತು ಮಧ್ಯಾಹ್ನ 2 ಗಂಟೆಗೆ ಪ್ರಧಾನಿ ಮೋದಿ ಅವರು ಭಾರತ ಮಂಟಪದಲ್ಲಿ ಎಲ್ಲರನ್ನ ಉದ್ದೇಶಿಸಿ ಮಾತನಾಡ್ತಾ ಇದ್ದಾರೆ. ಇವತ್ತಿನ ಪ್ರಮುಖ ಆಕರ್ಷಣೆ, 2ನೇ ದಿನದ ಪ್ರಮುಖ ಆಕರ್ಷಣೆ ಮೋದಿ ಅವರ ಭಾಷಣವೇ ಆಗಿರುತ್ತೆ. ಶ್ವೇತಾ, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.